Now the time to discuss on numerical or practical questions. My dear friends, I am here to speak on numerical part of ratio analysis. ಇಂದಿನ ತರಗತಿಯಲ್ಲಿ ನಾವು ಥಿಯರಿ ಕಾನ್ಸೆಪ್ಟ್ ಫಾರ್ಮುಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಬಂದು ನ್ಯೂಮರಿಕಲ್ ಪಾರ್ಟ್ ಏನಿದೆ ಪ್ರಾಕ್ಟಿಕಲ್ ಕ್ಲಾಸ್ ಅಂದರೆ ಈ ರೇಷಿಯೋ ಅನಾಲಿಸಿಸ್ ಮೇಲೆ ಪ್ರಾಕ್ಟಿಕಲ್ ಕ್ವೆಶನ್ ಪೇಪರಲ್ಲಿ 2019, 2018, 2017, 2016ರಲ್ಲಿ ಕ್ವೆಶನ್ ಪೇಪರ್ಗೆ ಯಾವ ಕ್ವೆಶನ್ಸ್ ಬಂದಿದೆ, ಎಷ್ಟು ಮಾರ್ಕ್ಸಿಗೆ ಬಂದಿದೆ, 5 ಮಾರ್ಕ್ಸ್ಗೆ ಎಷ್ಟು, 15 ಮಾರ್ಕ್ಸಿಗೆ ಎಷ್ಟು ಬಂದಿದೆ ಕ್ವೆಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಕ್ಕಂಥ ಸಮಯ. ಸೊ ಈ ಪ್ರೆಸೆಂಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಸರು ಅಕ್ಕಿ ಮಾರುತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, SKNG ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಂಗಾವತಿ. My email ID akkimaruti@gmail.com. This concept don't learn for examination point of view. Be learn for your wisdom or knowledge purpose. It is not only useful for undergraduation, it is helpful for post graduation like MCOM and MBA. Then it helps for KSET and NET examinations after completion of your post graduations like MCOM, MBA or any other professional courses. Post graduation courses. Then this concept may help to professional courses like ICWA or CMA, CS or CA, Chartered Accountant, Company Secretaries. ಈ ಕಾನ್ಸೆಪ್ಟ್ ಅಂದರೆ ಈ ಒಂದು ಚಾಪ್ಟರ್ಸ್ ಎಲ್ಲದರಲ್ಲಿ ತಂದಾಗಿರ್ತದೆ, ವ್ಯಾಪ್ತಿಯನ್ನು ಬೇರಿದೆ ಈ ಚಾಪ್ಟರ್ ರೇಷಿಯೋ ಅನಾಲಿಸಿಸ್. ಇದನ್ನು ಬರೀ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಕಲ್ತು ಬಿಡಬೇಡಿ, ಫ್ಯೂಚರ್ ಪಾಯಿಂಟ್ ಆಫ್ ಇಂದ ಎಲ್ಲ ಕಾಮರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಕೂಡ ಇದು ಹೆಲ್ಪ್ ಆಗುತ್ತೆ, ಎಕ್ಸಾಮಿಗೆ ಬರ್ತದೆ ಫ್ಯೂಚರ್ನಲ್ಲಿ. ಸೊ MCOM ಮತ್ತು MBA ಸೆಕ್ಷನ್ಸಲ್ಲಿ MCOM ಥರ್ಡ್ ಸೆಮಿಸ್ಟರ್ಗೆ ಮತ್ತು MBAನಲ್ಲಿ ಸೆಕೆಂಡ್ ಆರ್ ಥರ್ಡ್ ಸೆಮಿಸ್ಟರ್ಗೆ ಮತ್ತೆ ಇದೇ ಕಾನ್ಸೆಪ್ಟ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಮುಂದಿನ ದಿನಗಳಲ್ಲಿ MCOM, MBA ಮುಗಿಸಿದ ನಂತರ ನೀವು KSET ನೆಟ್ ಎಕ್ಸಾಮಿನೇಷನ್ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನೀವೇನಾದರೂ CA, ಚಾರ್ಟರ್ಡ್ ಅಕೌಂಟೆಂಟ್, CS ಮತ್ತು CMA, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟಲ್ಲಿ ಕೂಡ ಈ ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಅದಕ್ಕೋಸ್ಕರ ನೀವು ಭಾಳ ವಿಷನ್ ಅನ್ನು ಇಟ್ಕೊಂಡು ಮತ್ತು ಮಿಷನ್ ಅನ್ನು ಒಂದು ದೇಹ ಮತ್ತು ಉದ್ದೇಶವನ್ನು ಇಟ್ಕೊಂಡು, ದೂರದೃಷ್ಟಿ ಇಟ್ಕೊಂಡು ಈ ಚಾಪ್ಟರ್ನ ಲರ್ನ್ ಮಾಡಿ. ಸೊ ಹಿಯರ್ ಕ್ಯಾಲ್ಕುಲೇಟ್ ದ ಡೆಟರ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ಯಾವರೇಜ್ ಕಲೆಕ್ಷನ್ ಪೀರಿಯಡ್. ಇಲ್ಲಿ ಯಾವರೇಜ್ ಕಲೆಕ್ಷನ್ ಪೀರಿಯಡ್ ಅಂದರೆ ಡೆಟ್ ಕಲೆಕ್ಷನ್ ಪೀರಿಯಡ್ ಅಂತ ಅನ್ಕೋಬೇಕು, ಡೆಟ್ ಕಲೆಕ್ಷನ್ ಪೀರಿಯಡ್. ಓಕೆ, ಇಲ್ಲಿ ಯಾವರೇಜ್ ಕಲೆಕ್ಷನ್ ಪೀರಿಯಡ್ ಮತ್ತು ಡೆಟರ್ ಟರ್ನ್ ಓವರ್ ರೇಷಿಯೋ ಎರಡು. ಸೊ ಯಾವರೇಜ್ ಕಲೆಕ್ಷನ್ ಪೀರಿಯಡ್ ಇಸ್ ಆಲ್ಸೋ ನೋನ್ ಆಸ್ ಡೆಟ್ ಕಲೆಕ್ಷನ್ ಪೀರಿಯಡ್. Here debtor turnover ratio means trade receivable turnover ratio. Trade receivable turnover ratio. Debtor turnover ratio ಇನ್ನೊಂದು ಹೆಸರು trade receivable turnover ratio ಕೂಡ ಅಂತೀವಿ. ಈ ಆವರೇಜ್ ಕಲೆಕ್ಷನ್ ಪೀರಿಯಡ್ಗೆ ಡೆಟ್ ಕಲೆಕ್ಷನ್ ಪೀರಿಯಡ್ ಕೂಡ ಅಂತ ಹೇಳ್ತೀವಿ. ಇಲ್ಲಿ ಟೋಟಲ್ ಸೇಲ್ಸ್ ಇದೆ, ಕ್ಯಾಶ್ ಸೇಲ್ಸ್ ಇದೆ. ಇದು 5 ಮಾರ್ಕ್ಸ್ಗೆ ಬಂದಿರತಕ್ಕಂಥ ಕ್ವಶನ್. ಇದರಲ್ಲಿ ಎರಡು ರೇಷಿಯೋ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಈ ಡೆಟರ್ ಟರ್ನ್ ಓವರ್ ರೇಷಿಯೋ ಅಥವಾ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋನ ಫೈಂಡ್ ಔಟ್ ಮಾಡಿದ ಮೇಲೆ ನಮಗೆ ಆವರೇಜ್ ಕಲೆಕ್ಷನ್ ಪೀರಿಯಡ್ ಮಾಡಲಿಕ್ಕೆ ಸಾಧ್ಯ, ಅಥವಾ ಡೆಟ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳ್ತೀವಿ, ಇದನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಟೋಟಲ್ ಸೇಲ್ಸ್ ಇದೆ, ಕ್ಯಾಶ್ ಸೇಲ್ಸ್ ಇದೆ. ಸೊ ನಮ್ಮ ಫಾರ್ಮುಲಾ ಏನಿದೆ? ಸೊ ಹಿಯರ್ ಸೊಲ್ಯೂಷನ್ ಟ್ರೇಡ್ ರಿಸೀವಬಲ್ ORR ಡೆಟರ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು net credit revenue from operation ORR, net credit sales divided by average debtors ORR, average trade receivables ಅಂದ್ರೆ ಒಂದೇ, average debtors ಅಂದ್ರೆ ಒಂದೇ, net credit revenue from operation ORR, net credit sales ಅಂದ್ರೆ ಒಂದೇ. ಈ ಎರಡು ಸಿನೋನಿಮ್ ವರ್ಡ್, ಸಮಾನಾರ್ಥಕ ಪದಗಳು. ಇಲ್ಲಿ ಡಿಪೆಂಡ್, ಈ ಕ್ವಶನ್ ಇರೋದ್ರಿಂದ ಓಲ್ಡ್ ವೇನಲ್ಲಿ ಇದೆ ಕ್ವಶನ್, ಓಲ್ಡ್ ಇನ್ಫಾರ್ಮೇಶನ್ ಬೇಸ್ಡ್ ಮೇಲೆ 1956 ಏನಿದೆ ಅದು ಓಲ್ಡ್ ಏನಿತ್ತು. ಸೊ ಡೈರೆಕ್ಟ್ ಆಗಿ ಐಟಮ್ಸ್ ಅನ್ನು ಕೊಟ್ಬಿಟ್ಟು ಅವ್ರಿಗೆ ಟ್ರೇಡ್ ರಿಸೀವಬಲ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾವೇ ಅಸಂಪ್ಷನ್ ಮಾಡಿಕೊಂಡು ಈ ರೀತಿ ಫಾರ್ಮುಲಾನ ಬರ್ಕೋಬೇಕು. ಸೊ ಇಲ್ಲಿ ಡೆಟರ್ ಟರ್ನ್ ಓವರ್ ರೇಷಿಯೋ ಅಂತ ಕೇಳಿದ್ರೆ ಆಕ್ಚುಲಿ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಅಂತ ಬರಬೇಕಾಗಿತ್ತು. ಸೊ ಈ ತರ ರೈಸ್ ಮಾಡಿದ್ರೆ ತೊಂದರೆ ಇಲ್ಲ, ಈಗ ಬಿಡಿಸೋಣ. ಸೊ ಈಗ ಟ್ರೇಡ್ ರಿಸೀವಬಲ್ ORR ಡೆಟರ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ ORR, ನೆಟ್ ಕ್ರೆಡಿಟ್ ಸೇಲ್ಸ್ divided by average debtors ORR, average trade receivables. Okay, here net credit revenue from operation ORR, net credit sales. ಈ ನೆಟ್ ಕ್ರೆಡಿಟ್ ಸೇಲ್ಸ್ ಅಂದ್ರೆ ಈ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಅನ್ನು ಮೈನಸ್ ಮಾಡಿಬಿಟ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಹಿಯರ್ ಓಪನಿಂಗ್ ಡೆಟರ್ಸ್, closing debtors, opening bills receivable, closing bills receivable. Make these 4 items
I mean make these 4 items total, the total, and divided by, make the divided by 2, we will get average debtors or average trade receivables. After making these 4 items total and make divided by 2, make the divided by 2, we will get average debtors or average trade receivables. ಈ 4 ಐಟಮ್ ಅನ್ನು ಟೋಟಲ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಆವರೇಜ್ ಡೆಟರ್ಸ್ ಅಥವಾ ಆವರೇಜ್ ಟ್ರೇಡ್ ರಿಸೀವಬಲ್ ಬರುತ್ತೆ. ಇದನ್ನು ನಾನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಹಿಯರ್ ಆವರೇಜ್ ಡೆಟರ್ಸ್ ಇಸ್ ಓವರ್ ಆರ್ average trade receivable. Average trade receivable is equal to opening debtors and bills receivable plus closing debtors and bills receivable divided by 2. According to the question, opening debtors 20,000, opening bills receivable 16,000 plus closing debtors 28,000 and closing bills receivable 24,000 divided by 2 as it is divided by 2. So 20,000 here, okay, 16,000 here, 28,000 here, next 24,000 here. Look at this 4 items as it is. ಅಲ್ಲಿರ್ತಕ್ಕ ನಾನು 4 ಐಟಮ್ಸ್ ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಓಪನಿಂಗ್ ಡೇಟರ್ಸ್ ಎಷ್ಟಿದೆ, ಓಪನಿಂಗ್ ಬಿಲ್ಸ್ ರಿಸೀವಬಲ್ ಎಷ್ಟಿದೆ, ಕ್ಲೋಸಿಂಗ್ ಡೇಟರ್ಸ್ ಮತ್ತು ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಎಷ್ಟಿದೆ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ 44,000 ರೂಪಾಯಿ ಬರುತ್ತೆ. ಇದನ್ನು ಟೋಟಲ್ ಮಾಡಬೇಕು. 1 2 3 4 20,000 ಪ್ಲಸ್ 16 36,000 plus 28,000 plus 24,000 is equal to 88,000 divided by 2. The balance will be 44,000 is average trade receivable or debtors, average debtors. Here net credit sales or net credit revenue from operation is equal to total sales minus cash sales. Total sales given in the question 6,40,000, cash sales 4 lakh. So 6,40,000 minus 4 lakh, 2,40,000. So 2,40,000 is the net credit revenue from operation ORR, net credit sales. So trade receivable ORR debtor turnover ratio is equal to 2,40,000. Net credit sales ORR net credit revenue from operation divided by average debtors ORR average trade receivables according to the formula. According to the formula, net revenue from operation ORR net credit sales divided by average debtors or average trade receivables. Look at this 2,40,000 divided by 44,000, 5.45. ಅಂದರೆ ನಮಗೆ average debtor ಸಿಕ್ತು, ಅದರ average trade receivable ಸಿಕ್ತು, net revenue from operation ಸಿಕ್ತು. ಇದಾದ್ಮೇಲೆ ಕ್ವಶನ್ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, average collection period or debt collection period. Here number of days or number of months, number of weeks not given in the question. Number of days are not given in the question, number of weeks are not given in the question, number of months not given in the question, are not given in the question. Okay, ಇಲ್ಲಿ ನಂಬರ್ ಆಫ್ ಡೇಸ್ ವರ್ಷದಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ, ನಂಬರ್ ಆಫ್ ವೀಕ್ಸ್ ವರ್ಷದಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ, ನಂಬರ್ ಆಫ್ ಮಂತ್ಸ್ ಎಷ್ಟು ಅಂತ ಏನು ಕ್ವಶನ್ ಇಲ್ಲ. ನಾವೇ ಮಾಡ್ಕೋಬೇಕು ಈ ಡೆಟ್ ಕಲೆಕ್ಷನ್ ಪೀರಿಯಡ್ ಮತ್ತು ಆವರೇಜ್ ಕಲೆಕ್ಷನ್ ಪೀರಿಯಡ್ ಮಾಡ್ಕೋಬೇಕಾದ್ರೆ ಫಾರ್ಮುಲಾ average over debt collection period is equal to number of days in a year divided by trade receivable over debtor turnover ratio. Here number of days 365 days. ಕ್ವಶನ್ ಅಲ್ಲಿ ವರ್ಷಕ್ಕೆ ಎಷ್ಟು ದಿನ ಅಂತ ಕೊಟ್ಟಿಲ್ಲ, ವೀಕ್ಸ್ ವಾರಗಳು ಎಷ್ಟು ಅಂತ ಕೊಟ್ಟಿಲ್ಲ, ನಮ್ಮ ವರ್ಷದಲ್ಲಿ ಎಷ್ಟು ಅಂತ ಏನು ಕೊಟ್ಟಿಲ್ಲ. ನಾವೇ ಅಸಂಪ್ಷನ್ ಮಾಡ್ಕೋಬೇಕು. ನಂಬರ್ ಆಫ್ ಡೇಸ್ ಇನ್ ಇಯರ್ ಅಂತ 365 ಮತ್ತೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ 5.45 ಟೈಮ್ಸ್ ಹೆಂಗೆ ಬಂದಿದೆ, 5.45 ಟೈಮ್ಸ್ ಇದೆ. 5.45 ಟೈಮ್ಸ್ 4-5 ಟೈಮ್ಸ್ ಮಾಡಿದ್ರೆ 67 ಅಂದರೆ 69.97 ಪೀರಿಯಡ್ ಸಿಗ್ತದೆ. 67 ಕಲೆಕ್ಷನ್ ಪೀರಿಯಡ್ ಅಂದರೆ 67 ಡೇಸ್. 67 ಡೇಸ್ ಆರ್ ಈಗ ಮಂತ್ ಮಾಡ್ಕೊಂಡ್ರೆ ಮಂತ್ ಅಂತ ಬರೀಬೇಕು, ವೀಕ್ಸ್ ಅಂತ ಇದ್ರೆ ವೀಕ್ಸ್ ಅಂತ ಬರೀಬೇಕು. ಓಕೆ, ಈಗ 67 ದಿವಸ ಬೇಕು ಡೆಟ್ ಕಲೆಕ್ಷನ್ ಆಗಲಿಕ್ಕೆ, ರೊಕ್ಕ ಕಲೆಕ್ಷನ್ ಆಗಲಿ ಅಂದರೆ ಕ್ರೆಡಿಟರ್ಸ್ಗೆ ನಾವು ಇಫ್ ವಿ ಮೇಡ್ ಕ್ರೆಡಿಟ್ ಸೇಲ್ಸ್ ಟು ಕಸ್ಟಮರ್ಸ್, ದ ಕಲೆಕ್ಷನ್ ಡೇಸ್ ರಿಕ್ವೈರ್ಸ್ ಫಾರ್ ದ ಪರ್ಪಸ್ ಆಫ್ ಕಲೆಕ್ಷನ್ 67 days is required. 67 days is required for collection from the customers. ಉದ್ರಿ ಮಾರಾಟ ಮಾಡಿರ್ತೀವಿ, ಅವರಿಂದ ನಾವು ಹಣವನ್ನು ಪಡ್ಕೊಳ್ಳೋಕ್ಕೆ ಕಸ್ಟಮರ್ಸಿಂದ 67 ದಿವಸಗಳ ಬೇಕು. ಕಲೆಕ್ಷನ್ ಮಾಡೋಕ್ಕೆ ಅಂದರೆ ಹೋದಾಗ 67 ದಿವಸ ಬೇಕು, ಇಷ್ಟು ಅಮೌಂಟ್ ಕಲೆಕ್ಷನ್ ಮಾಡ್ಲಿಕ್ಕೆ ಬೇಕಾದ್ರೆ ಇದು ಇಂಪ್ಲಾಯ್ಡ್. ಕ್ರೆಡಿಟರ್ಸಿಗೆ ನಾವು ಮಾರಾಟ ಮಾಡಿದ್ಮೇಲೆ ಅವ್ರ ಹತ್ರ ಅಮೌಂಟ್ ಕಲೆಕ್ಷನ್ ಮಾಡಲಿಕ್ಕೆ, ಎಲ್ಲ ಅಮೌಂಟ್ ಕಲೆಕ್ಷನ್ ಮಾಡಿ ಹೊರಗೆ ತರಲಿಕ್ಕೆ ನಮಗೆ 67 ದಿವಸ ಬೇಕಾಯಿತು. ದಿಸ್ ಇಸ್ ಓಕೆ. ನೆಕ್ಸ್ಟ್ ಇನ್ನು 2000
19ನಲ್ಲಿ 15 ಮಾರ್ಕ್ಸಿಗೆ ಕ್ವಶನ್ ಬಂದಿಲ್ಲ, ಬರೀ 5 ಮಾರ್ಕ್ಸಿಗೆ ಕ್ವಶನ್ ಇದೆ. ಲುಕ್ ಅಟ್ ದ ಕ್ವಶನ್. ಈಗ ನೀವು ಇನ್ನೊಂದು ಕ್ವಶನ್ ನೋಡಿ. 2019ರಲ್ಲಿ 15 ಮಾರ್ಕ್ಸಿಗೆ ಕ್ವಶನ್ ಬಂದಿಲ್ಲ, ಸೊ 5 ಮಾರ್ಕ್ಸಿಗೆ ಅಷ್ಟೇ ಸಾಲ್ವ್ ಮಾಡಿದ್ದೀನಿ, ಅದರಲ್ಲಿ 15 ಮಾರ್ಕ್ಸಿಗೆ ಬಂದಿಲ್ಲ. 2018ರಲ್ಲಿ 5 ಮಾರ್ಕ್ಸಿಗೆ 2 ಬಂದಿದೆ, 15 ಮಾರ್ಕ್ಸಿಗೆ 1 ಬಂದಿದೆ. ಇದು 2018 ಕ್ವಶನ್ ಪೇಪರ್, ಅದು ಲಾಸ್ಟ್ 19 ಕ್ವಶನ್ ಪೇಪರ್, 5 ಮಾರ್ಕ್ಸ್. ಸೊ ಹಿಯರ್ 5 ಮಾರ್ಕ್ಸ್ ಕ್ವಶನ್. ಕ್ಯಾಲ್ಕುಲೇಟ್ ಓಪನಿಂಗ್ ಸ್ಟಾಕ್. Here calculate opening stock if cost of goods sold rupees 6 lakh. Here cost of goods sold is also known as cost of revenue from operation. Cost of revenue from operation. New word according to vertical format prakara cost of goods sold ಇನ್ನೊಂದು ಹೆಸರೇನು cost of revenue from operation. Stock turnover ratio ಅಂದ್ರೆ stock turnover ratio is also known as inventory turnover ratio is 6 times. And opening stock is rupees 5,000 more than closing stock. So here we have to ascertain closing stock, sorry opening stock when 5,000 is more than closing stock. ಅಂದರೆ ನಾವು ಮತ್ತೆ ಓಪನಿಂಗ್ ಸ್ಟಾಕ್ ಕಂಡುಹಿಡಿಯಬೇಕು. ಓಪನಿಂಗ್ ಸ್ಟಾಕ್ 5,000 ರೂಪಾಯಿ ಇದೆ, ಇದು ನಥಿಂಗ್ ಬಟ್ ಆವರೇಜ್ ಅಂತ ಅನ್ಕೋಬೇಕು, ಅಂದರೆ ಇದಕ್ಕೆ ಡಿವೈಡ್ ಬೈ 2 ಬರ್ತದೆ. ಮೋರ್ ದ್ಯಾನ್ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾನೆ. ಈಗ ನಾವು ಓಪನಿಂಗ್ ಸ್ಟಾಕ್ ಕಂಡುಹಿಡಿಯಬೇಕು. ಇದರ ಬೇಸಿಸ್ ಮೇಲೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ, ಸ್ಟಾಕ್ ಟರ್ನೋವರ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಸ್ಟಾಕು 5,000 ರೂಪಾಯಿ ಕೊಟ್ಟಿದ್ದಾರೆ, ಅದು 5,000 ರೂಪಾಯಿಗಿಂತ ಜಾಸ್ತಿ, 5,000 ರೂಪಾಯಿ ಇದ್ದಿದ್ದು ಅದು ಕ್ಲೋಸಿಂಗ್ ಸ್ಟಾಕು ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಓಕೆ, ಈಗ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಅಕಾರ್ಡಿಂಗ್ ಟು ಸ್ಟಾಕ್ ಟರ್ನೋವರ್ ರೇಷಿಯೋ ಫಾರ್ಮುಲಾ, so here stock ORR inventory turnover ratio is equal to cost of goods sold ORR cost of revenue from operation divided by average stock ORR average inventory. So here cost of goods sold or cost of revenue from operation is given 6 lakh. Okay, so stock ORR inventory turnover ratio is equal to inventory turnover ratio or stock turnover ratio 6 times. Okay, inventory turnover ratio is given 6, cost of goods sold or cost of revenue from remuneration is given in the question 6 lakh, but we don't know exactly average inventory or average stock. ನಮಗೆ average stock ಗೊತ್ತಿಲ್ಲ, average inventory ಗೊತ್ತಿಲ್ಲ, cost of goods sold ಗೊತ್ತಿದೆ, stock turnover ratio or inventory turnover ratio or ಕೊಟ್ಟಿದ್ದಾರೆ, ನಮಗೆ average inventory ಗೊತ್ತಿಲ್ಲ. So here 6 is equal to 6 lakh divided by average inventory. Average inventory is the denominator. If denominator goes left side, it becomes into denominator average inventory. If transferred to left hand side, I mean on the left hand side, the value which is appeared on the left hand side is 6. So if the denominator value transferred to left hand side, it becomes into, ಅಂದರೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂನ ಈ ಕಡೆಗೆ ತಗೊಂಡ್ರೆ ನಮಗೆ ಇಂಟು ಆಗುತ್ತೆ. 6 into average stock ORR inventory is equal to as it is 6 lakh. ಇದನ್ನು ಈ ಕಡೆ ತಗೊಂಡ್ರೆ ಅಂದರೆ ಈ ಕಡೆ ತಗೊಂಡಾಗ 6 into average stock ORR average inventory is equal to 6 lakh. So here ಗುಣಾಕಾರ ಮಾಡಿದ್ರೆ 6 into average stock ORR average inventory, ಇಲ್ಲಿ ಏನು ಇಲ್ಲ ಅಂದರೆ 1, 6 ಒಂದಲೇ 6, 6 ones are 6. So 6 average inventory ORR 6 average stock is equal to 6 lakh. So here average inventory ORR average stock, the variable beside variable value becomes ಡಿನೋಮಿನೇಟರ್. ಅಂದರೆ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಅಂದರೆ ಆವರೇಜ್ ಇನ್ವೆಂಟ್ರಿ ಆವರೇಜ್ ಸ್ಟಾಕ್ ಆಗಿ ಇಟ್ಕೊಂಡ್ರೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಕೆಳಗಡೆ ಬರುತ್ತೆ, ಛೇದ ಆಗುತ್ತೆ. ಓಕೆ, ಇಲ್ಲಿ ಆವರೇಜ್ 6 ಇಂಟು ಏನಿಲ್ಲ ಅಂದರೆ 1 ಗುಣಾಕಾರ ಮಾಡಿದ್ರೆ 6 ಆವರೇಜ್ ಇನ್ವೆಂಟ್ರಿ ಆಗುತ್ತೆ. 6 ಆವರೇಜ್ ಇನ್ವೆಂಟ್ರಿ ಅಂದ್ಕೊಳ್ಳಿ, ಆವರೇಜ್ ಇನ್ವೆಂಟ್ರಿ ಹಾಗೆ ಇಟ್ಕೊಂಡು ಇಲ್ಲಿರ್ತಕ್ಕಂಥ ವ್ಯಾಲ್ಯೂ, ಇಲ್ಲಿ ಏನಿಲ್ಲ ಅಂದರೆ ಇದು ಎಕ್ಸ್ ಅಂತ ಅನ್ಕೊಂಡ್ರು ಕೂಡ, ಇದು ಎಕ್ಸ್ ಅಂತ ಅನ್ಕೊಂಡ್ರು ಕೂಡ ಎಕ್ಸ್ ಬಗಲಿಗಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಎಕ್ಸ್ ಅನ್ನೋದು, ಇದು ಆವರೇಜ್ ಸ್ಟಾಕ್ ಅನ್ನೋದು, ಅದು ಆವರೇಜ್ ಇನ್ವೆಂಟ್ರಿ ಅನ್ನೋದು ವೇರಿಯಬಲ್ ಆದರೆ ವೇರಿಯಬಲ್ ಪಕ್ಕಕ್ಕಿರ್ತಕ್ಕಂಥ ಸಂಖ್ಯೆ ಯಾವಾಗಲೂ ಛೇದ ಆಗುತ್ತೆ. ಸೊ 6 ಲಕ್ಷದ ಕೆಳಗಡೆ 6 ಹಾಕಿದಾಗ ಸೊ ಆವರೇಜ್ ಇನ್ವೆಂಟ್ರಿ ಆವರೇಜ್ ಸ್ಟಾಕು 1 ಲಕ್ಷ ರೂಪಾಯಿ, ಅಂದರೆ ಇದು 1 ಲಕ್ಷ ರೂಪಾಯಿನಲ್ಲಿ ಓಪನಿಂಗ್ ಸ್ಟಾಕು ಇದೆ, ಕ್ಲೋಸಿಂಗ್ ಸ್ಟಾಕು ಇದೆ ಅಂತ ಅರ್ಥ. ಓಕೆ, so here average stock or average inventory formula, opening stock plus closing stock divided by 2 or opening inventory plus closing inventory divided by 2 is equals to average stock or average inventory is equal to 1 lakh. So here 1 lakh opening stock is given in the question 5,000. So 5,000 closing stock exactly we don't know, divided by 2. So here total stock or total
ಸ್ಟಾಕ್ ಓವರ್ ಆವರೇಜ್ ಸ್ಟಾಕ್ ಬಿಕಮ್ಸ್ 1 lakh. ಅಂದ್ರೆ ನಮಗೆ ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಆವರೇಜ್ ಇನ್ವೆಂಟರಿ ಆವರೇಜ್ ಸ್ಟಾಕ್ ಫಾರ್ಮುಲಾ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2. ಅಂದ್ರೆ ಇವೆರಡು ಇದು ಅಂದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಇದು 1 ಲಕ್ಷಕ್ಕೆ ಸಮ ಆಯಿತು. 1 ಲಕ್ಷಕ್ಕೆ ಸಮ ಅಂದ್ರೆ ಇಲ್ಲಿ ನಮಗೆ ಸುಮ್ಮನೆ ಆಸ್ ಯೂಶುವಲ್ ಓಪನಿಂಗ್ ಸ್ಟಾಕ್ ಇಲ್ಲಿ ಕೊಟ್ಟಿದ್ದಾರೆ 5,000 ರೂಪಾಯಿ ಕೊಟ್ಟಿದ್ದಾರೆ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ನಮಗೆ ಗೊತ್ತಿಲ್ಲ ಡಿವೈಡ್ ಬೈ 2 ಕಾಮನ್. ಇಲ್ಲಿ ನಾವು ಏನು ಮಾಡ್ಕೊಳ್ಳೋಣ, ಟೋಟಲ್ ಸ್ಟಾಕ್ or average stock is equal to 1 lakh. So here according to the question opening stock in rupees 5,000 is more than closing stock. So here opening stock is more than closing stock. ಅಂದ್ರೆ opening stock ಕ್ಲೋಸಿಂಗ್ ಸ್ಟಾಕ್ ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ 5,000 ರೂಪಾಯಿ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ therefore ಕ್ಲೋಸಿಂಗ್ ಸ್ಟಾಕ್ ನಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಕ್ಲೋಸಿಂಗ್ ಸ್ಟಾಕ್ ಬೇಕು ಅಂದ್ರೆ ಈ ಹೇಳಿದಾಗೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎರಡು ಟೋಟಲ್ ಮಾಡಿದ್ರೆ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಯಾವ್ಯಾವ ಸ್ಟಾಕ್ ಸಿಗ್ತದೆ. ನಮಗೆ ಟೋಟಲ್ ಸ್ಟಾಕ್ ಅಂತ ಹೇಳಿದ ಕೂಡಲೇ ಅಂದ್ರೆ ನಮಗೆ ಓಪನಿಂಗ್ ಸ್ಟಾಕ್ ಬೇಕು ಅಂದ್ರೆ ಯಾವ್ಯಾವ ಸ್ಟಾಕ್ ಅಲ್ಲಿ ಓಪನಿಂಗ್ ಸ್ಟಾಕ್ ಇರುತ್ತೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಸೊ ಹಾಗಾಗಿ ನಮಗೆ ಓಪನಿಂಗ್ ಸ್ಟಾಕ್ ಬೇಕು ಅಂದಾಗ ಯಾವ್ಯಾವ ಸ್ಟಾಕ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ 50,000 ರೂಪಾಯಿ ಬಂತು. ಈ 50,000 ರೂಪಾಯಿಗಿಂತ ಜಾಸ್ತಿ ಓಪನಿಂಗ್ ಸ್ಟಾಕ್ ಇರಬೇಕು. ದ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸ್ rupees 50,000. Here we don't know the closing stock, but average stock consists opening and closing stock. First we have to ascertain closing stock. When do we want ascertain closing stock or opening stock? The formula is our opening stock or closing stock is equal to average stock divided by 2. If we need or when we need to calculate opening stock or closing stock, the formula is when average stock is given. So opening stock or closing stock is equal to average stock divided by 2. ನಮಗೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಬೇಕು ಅಂದಾಗ ಯಾವ್ಯಾವ ಸ್ಟಾಕ್ ನಲ್ಲಿ ಓಪನಿಂಗ್ ಸ್ಟಾಕ್ ಇರುತ್ತೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಡಿವೈಡ್ ಬೈ 2 ಆಸ್ ಇಟ್ ಈಸ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ 50,000 ರೂಪಾಯಿ. The balance will be the 50,000 is closing stock. According to the question here, opening stock is more than closing stock when compared. When 5,000 is given. So here look at this. 50,000 is closing stock, but we need to ascertain. We need to find out opening stock. So here opening stock is equal to as it is 1 lakh divided by 2. So 50,000 as it is. Here 5,000 is given, so 5,000 should be make divided by 2. So here divided by 2, 2,500. So total opening stock will be 52,500 is opening stock. The 52,500 is opening stock is more than closing stock. This is the 5 marks. Next one more question is there, 5 marks, same question paper. But ide 2008 ಇನ್ನೊಂದು 5 marks question ಇದೆ, ಹಾಗೆ ಎಕ್ಸ್ಪ್ಲೇನ್ ಸಾಲ್ವ್ ಮಾಡ್ತೀನಿ. Same question paper, other question paper, same question paper having 5 marks on ratio analysis. ಇದೇ 2018 ಕ್ವೆಶ್ಚನ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ ಒಂದು ಸಾಲ್ವ್ ಮಾಡಿದ್ವಿ. ಅದೇ 2018 ರಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಮತ್ತೆ ಇನ್ನೊಂದು 5 ಮಾರ್ಕ್ಸ್ ಇಂದ ರೇಷಿಯೋ ಅನಾಲಿಸಿಸ್ ಮೇಲೆ ಬಂದಿದೆ. ಅದು ಯಾವ್ದ್ರ ಮೇಲೆ ಇದೆ ಅಂದ್ರೆ ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಫಾರ್ಮುಲಾ, ಲುಕ್ ಅಟ್ ದಿಸ್ ಹಿಯರ್. Return on capital employed ratio is equal to net profit before interest and tax, ORR, EBIT, earning before interest and tax divided by capital employed into ratio. ಈ ಎಲ್ಲ ರೇಷಿಯೋಸ್ ಅಂದರೆ ಈ 5 ಮಾರ್ಕ್ಸ್ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು, ಕ್ಲಿಯರ್ ಆಗಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫಸ್ಟು ನನ್ನ ಹಿಂದೆ ಹೇಳಿರ್ತಕ್ಕಂಥ 3 ವಿಡಿಯೋಸ್ ಅಥವಾ 3ನೇ ವಿಡಿಯೋನ ನೀನು ಗಮನಿಸಿದರೆ, ಇದು 4ನೇ ವಿಡಿಯೋ ಪ್ರೆಸೆಂಟೇಷನ್ ಅನ್ನು ಹೇಳ್ತಾ ಇರೋದು. ಈ 4th ವಿಡಿಯೋ ಪ್ರೆಸೆಂಟೇಷನ್ ನೀವು ಹಿಂದಿನ 3 ವಿಡಿಯೋಸ್ನಲ್ಲಿ ಇರತಕ್ಕಂಥದ್ದನ್ನು ಗಮನಿಸಿದರೆ ನೀವು ಈಸಿಯಾಗಿ ಈ ಎಕ್ಸಸೈಸಸನ್ನು ಈಸಿಯಾಗಿ ಬಿಡಿಸ್ಬೋದು. ಸೊ ಇದು ಫಾರ್ಮಲ್ ನಾನು ಥಿಯರಿ ಕಾನ್ಸೆಪ್ಟ್ ಅಂದರೆ ಸೆಷನ್ ನಂಬರ್ 3 3ನೇ ಸೆಷನಲ್ಲಿ ಟೈಪ್ಸ್ ಆಫ್ ರೇಷಿಯೋ ಹೇಳಬೇಕಾದ್ರೆ ಅಲ್ಲಿ ಫಾರ್ಮುಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಫಾರ್ಮುಲಾ ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಜೊತೆಗೆ ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಥವಾ EBIT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಗ್ಗೆ ಹೇಳಿದ್ದೇನೆ ಇಂಟು 100. ಸೊ ಈ ಫಾರ್ಮುಲಾ ಪ್ರಕಾರ ನಮಗೆ EBIT ಬೇಕು ಮತ್ತು ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ಓಕೆ, EBIT ಬೇಕು ಅಂದರೆ ಏನು ಮಾಡೋಣ, ಇಲ್ಲಿ ಏನಿದೆ ಅಕಾರ್ಡಿಂಗ್ ಟು ದ ಕ್ವಶನ್, ವಾಟ್ ದ ಕ್ವಶನ್ ಹ್ಯಾವಿಂಗ್ ದ ಇನ್ಫಾರ್ಮೇಷನ್, ಫಸ್ಟ್
we must concentrate, otherwise we unable to work or unable to calculate the return on capital employed. Okay, here net fixed asset is given, current assets is given, current liability is given. So here capital employed is equal to net fixed asset plus net fixed asset plus working capital. Net fixed asset is there, net fixed asset ಇದೆ 22 ಲಕ್ಷ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು current assets minus current liabilities. Here current assets is 1 lakh, current liability is 50,000. So we will get 50,000 is working capital. So these are the equations, easy equations you can able to find. ಅಂದರೆ ಈ 1 ಲಕ್ಷದಲ್ಲಿ 50,000 ರೂಪಾಯಿ ಕರೆಂಟ್ ಲೈಬಿಲಿಟೀಸ್ ತೆಗೆದಾಗ 50,000 ರೂಪಾಯಿ ನಮಗೆ ಇದು ಸಿಗುತ್ತೆ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಟ್ ಫಿಕ್ಸ್ಡ್ ಅಸೆಟ್ಸ್ 2 ಲಕ್ಷ ಇದೆ, 2 ಲಕ್ಷ ಪ್ಲಸ್ 50,000, 2,50,000 ರೂಪಾಯಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಕ್ತು. 2 ಲಕ್ಷ ನೆಟ್ ಫಿಕ್ಸ್ಡ್ ಅಸೆಟ್ಸ್, 1,50,50,000 ತೆಗೆದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ 50,000. ಇದು ಕ್ವಶನ್ ಪೇಪರಲ್ಲಿ ಬಂದಿರ್ತಕ್ಕಂಥದ್ದು. 2,50,000 ಸಿಕ್ತು. ನೆಕ್ಸ್ಟ್ ನಮಗೆ EBIT ಬೇಕು. ನಮಗೆ EBIT ಕ್ವಶನಲ್ಲಿ ಹೇಳಿದಾಗೆ EBIT ನಮ್ಮ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫೈಂಡ್ ಔಟ್ ಮಾಡಿದ್ವಿ. EBIT ಬೇಕು ಅಥವಾ ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇದು ಬೇಕು. ಅಂದರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಇದೆ, ಔಟ್ ಆಫ್ ಗ್ರಾಸ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತಾನೆ. ಇಂಟ್ರೆಸ್ಟ್ ಅನ್ನ ಕನ್ಸಿಡರ್ ಮಾಡಬಹುದು, ಇದನ್ನು ಬಿಟ್ಬಿಡ್ಬೇಕು. ದಿಸ್ ಐಟಮ್ should not be considered while we ascertaining earning before interest and tax. ಅಂದರೆ ಇಂಟ್ರೆಸ್ಟ್ ಬಿಫೋರ್ ಇಂಟ್ರೆಸ್ಟ್ ಇರಬೇಕು, ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡ್ಬೋದು. ಈ ಐಟಮ್ ಅನ್ನ ಬಿಟ್ಬಿಡ್ಬೇಕು. ಇದು ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದೇನೆ. ದಿಸ್ ಐಟಮ್ given for for the purpose of making confusions to us. So this point is to be ignored while we calculating EBIT or net profit before interest and tax. ಇದನ್ನು ನಮಗೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರನೇ ಈ ಪಾಯಿಂಟ್ ಅನ್ನು ಕೊಟ್ಟಿರೋದ್ರಿಂದ ಈ ಪಾಯಿಂಟ್ ಅನ್ನು ನಾವು ಬಿಡಬೇಕು. ಇಲ್ಲಿ ಈ ಪಾಯಿಂಟ್ ಅನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ನಲ್ಲಿ, ಈ ಗ್ರಾಸ್ ಪ್ರಾಫಿಟ್ನಲ್ಲಿ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತಾನೆ, ಇದನ್ನು ಕನ್ಸಿಡರ್ ಮಾಡ್ಬೋದು. EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಇಂಟ್ರೆಸ್ಟು ಬೇಡ ಟ್ಯಾಕ್ಸು ಬೇಡ, ಬಿಫೋರ್ before ascertaining interest, before deducting interest, before deducting tax, we need before interest and tax. Earning before interest and tax, or net profit before interest and tax we need for ascertaining or for the we need for finding out or finding ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನಮಗೆ ಇವೆರಡು ಪಾಯಿಂಟ್ ಅನ್ನು ನಮಗೆ ಬೇಕಾಗಿಲ್ಲ, ಟ್ಯಾಕ್ಸ್ ಬೇಡ, ಇಂಟ್ರೆಸ್ಟ್ ಬೇಡ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಮೈನಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 5,000, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 10,000. These two items must be deducted from 65,000. We will get EBIT or net profit ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಅಂದ್ರೆ ಈ ಎರಡು ಪಾಯಿಂಟ್ಗಳು ಅಂದ್ರೆ ಗ್ರಾಸ್ ಪ್ರಾಫಿಟ್ ನಲ್ಲಿ ಈ ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಡೆಟ್ ಅನ್ನ ಬಿಟ್ಟು ಅಂದ್ರೆ ಈ ಪಾಯಿಂಟ್ ಅನ್ನ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ಮತ್ತೆ ಈ ಟ್ಯಾಕ್ಸ್ ಅನ್ನು ಕೂಡ ಬಿಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಬಿಫೋರ್ ಇಂಟ್ರೆಸ್ಟ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸು ಬೇಡ, ಇಂಟ್ರೆಸ್ಟ್ ಬೇಡ, ಕಳಿಯೋದು ಬೇಡ ಅಂತ. ಕಳಿಯೋದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಅನ್ನ ಕಳೆಯೋದಕ್ಕಿಂತ ಮುಂಚೆ ಅಥವಾ ಮೈನಸ್ ಮಾಡೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡೋದಕ್ಕಿಂತ ಮುಂಚೆ ಇರ್ತಕ್ಕಂಥ ಲಾಭ ಬೇಕು. ಹಾಗಾಗಿ ಈ 65,000 ರೂಪಾಯಿನಲ್ಲಿ ಈ ಎರಡು ಪಾಯಿಂಟ್ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಕೊಟ್ಟಿರೋದ್ರಿಂದ ಎರಡು ಪಾಯಿಂಟ್ ಅನ್ನ ಬಿಡಬೇಕು. ನೆಕ್ಸ್ಟ್ ಈ ಗ್ರಾಸ್ ಪ್ರಾಫಿಟ್ ನಲ್ಲಿ ಈ ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ 5,000 ಮತ್ತು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 10,000 ಅನ್ನು ಮೈನಸ್ ಮಾಡಿದ್ರೆ ನಮಗೆ EBIT ಸಿಗುತ್ತೆ. ಸೊ ಇದನ್ನ ಈ ಒಂದು ಸೊಲ್ಯೂಷನ್ ಅನ್ನ ಇಲ್ಲಿ ಮಾಡಿದ್ದೀನಿ. So here return on capital employed ratio is equal to net profit before interest and tax and EBIT or EBIT divided by capital employed into whole into 100. ಯಾಕೆ ಇದಕ್ಕೆ into 100 ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಪ್ರಾಫಿಟಬಿಲಿಟಿ ರೇಷಿಯೋ. ಮತ್ತು ಇಂಡಿಯನ್ ರೇಷಿಯೋ ನಾವು ಮಾಡಿದ್ವಲ್ಲ ಸರ್ 5 marks ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಅದು ಟೈಮ್ಸ್ ರೂಪದಲ್ಲಿ ಇರ್ತೀವಿ, ರೇಟ್ಸ್ ರೂಪದಲ್ಲಿ ಇರ್ತೀವಿ. ಅದನ್ನ the activity ratio may not should not be expressed in percentage. So that's why profitability ratio only expressed in percentage. That's why these ratios
ಮಲ್ಟಿಪ್ಲೈಡ್ ಬೈ ಇಂಟು 100. ಓಕೆ, ಈ ರೇಷಿಯೋಸ್ನೆಲ್ಲ ಇಂಟು 100 ಇಂದ ಮಾಡಬೇಕು. ಓಕೆ, ಈಗ ಇಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂದ್ರೆ EBIT ಗ್ರಾಸ್ ಪ್ರಾಫಿಟ್ ಮೈನಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮೈನಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಗ್ರಾಸ್ ಪ್ರಾಫಿಟ್ ಅಕಾರ್ಡಿಂಗ್ ಟು ದ ಕ್ವಶನ್ ಅಲ್ಲಿ 65,000 ರೂಪಾಯಿ ಹಾಗೆ ಇದೆ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 5,000 ಇದೆ. ಮೈನಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 10,000 ಇದೆ ಕ್ವಶನ್ ನಲ್ಲಿ. ಸೊ ಅದು ನಾನು ಆಸ್ ಇಟ್ ಈಸ್ 65,000 ಅಲ್ಲಿ 5,000 ಮತ್ತೆ 10,000 ನಾನು ತೆಗೆದು ಮೈನಸ್ ಮಾಡಿದಾಗ the balance will be 50,000 EBIT. Next, capital employed is equal to net fixed asset plus working capital. So net fixed asset is given in the question 2 lakh. Okay, 2 lakh is given plus working capital we don't know, but we can able to ascertain working capital with the help of current assets and current liabilities. Here current assets is 1 lakh is given, current liabilities 50,000 is given. So here working capital is equal to current assets minus current liabilities. So 1 lakh current assets, current liabilities 50,000. So 1 lakh minus 50,000 is the working capital. Next, capital employed is equal to net fixed asset given in the question 2 lakh plus working capital. Just we have ascertained that 50,000 rupees. So 2 lakh plus 50,000, 2 lakh 50,000 is capital employed. So here formula, so return on capital employed ratio is equal to EBIT 50,000 divided by capital employed 2,50,000 capital employed 2,50,000. ಅಂದ್ರೆ ಫಾರ್ಮುಲಾ ಪ್ರಕಾರ EBIT ಅನ್ನ ನಾವು 50,000 ರೂಪಾಯಿ ಕಂಡುಹಿಡಿದಿದ್ದೀವಿ. ಓಕೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ, 2,50,000 ರೂಪಾಯಿ ಬಂದಿದೆ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ನೆಟ್ ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್. ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಲೈಬಿಲಿಟೀಸ್ ಅನ್ನ ಮೈನಸ್ ಮಾಡೋದು ಸಿಗುತ್ತೆ. ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರಾ ಅಂದ್ರೆ ಕ್ವಶನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ 1 ಲಕ್ಷ ರೂಪಾಯಿ, ಮತ್ತೆ ಕರೆಂಟ್ ಲೈಬಿಲಿಟೀಸ್ ಕೂಡ ಕೊಟ್ಟಿರೋದ್ರಿಂದ 1,50,000 ರೂಪಾಯಿ ನಾವು ಮೈನಸ್ ಮಾಡಿದಾಗ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಫಾರ್ಮುಲಾ ಪ್ರಕಾರ EBIT ನಾವು ತಗೊಂಡಿವಿ, ಗ್ರಾಸ್ ಪ್ರಾಫಿಟ್ ನಾಗ 2 ಎಕ್ಸ್ಪೆನ್ಸ್ ಅನ್ನ ಮೈನಸ್ ಮಾಡಿದ್ವಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಮೈನಸ್ ಮಾಡಿದ್ಮೇಲೆ 50,000 ರೂಪಾಯಿ EBIT ಸಿಕ್ತು. ಮತ್ತೆ ನಿಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು ಅಂದ್ರೆ ನೆಟ್ ಫಿಕ್ಸ್ಡ್ ಅಸೆಟ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಎರಡೂ ಬೇಕು. ಅದಕ್ಕೋಸ್ಕರ ನೆಟ್ ಫಿಕ್ಸ್ಡ್ ಅಸೆಟ್ ಕ್ವಶನ್ ಇಲ್ಲಿದೆ. ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನಾವು ಶಾರ್ಟ್ ಕಟ್ ಫಾರ್ಮುಲಾ ಅಂದ್ರೆ ಕ್ವಶನ್ ಅಲ್ಲಿ ಇರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್ ಮಾಡ್ಕೊಂಡಾಗ ಕರೆಂಟ್ ಅಸೆಟ್ಸ್ 1 ಲಕ್ಷ, ಕರೆಂಟ್ ಲೈಬಿಲಿಟೀಸ್ 50,000 ಅಂದಾಗ ಬ್ಯಾಲೆನ್ಸ್ 50,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಸೊ ಈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ ಕೂಡಲೇ ನೆಟ್ ಫಿಕ್ಸ್ಡ್ ಅಸೆಟ್ಸ್ 2 ಲಕ್ಷ, ವರ್ಕಿಂಗ್ ಕ್ಯಾಪಿಟಲ್ 50,000, ಟೋಟಲ್ 2,50,000 ರೂಪಾಯಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಯಿತು. ಸೊ ಈ ಫಾರ್ಮುಲಾ ಏನಿದೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಇಸ್ ಈಕ್ವಲ್ ಟು ಸೊ EBIT 50,000 divided by capital employed 2,50,000. 50,000 divided by 2,50,000, 50,000 divided by 2,50,000 into 100. The ratio, the percentage of ratio is 20%. Okay, this is 5 marks. Have a whole look. Okay, this is the left. ಈ ಎಡಭಾಗದಲ್ಲಿರ್ತಕ್ಕಂಥದ್ದೆಲ್ಲ 5 marks ಗೆ ಬಂದಿರತಕ್ಕಂಥ ಕ್ವಶನ್. ನಾನು ಕೆಲವೊಂದು ವರ್ಕಿಂಗ್ ನೋಟ್ಸ್ ಇಲ್ಲಿ ಬರೆದು ಹಾಕಿದ್ದೀನಿ, ಆದರೂ ಕೂಡ ಇಲ್ಲಿ ಸೊಲ್ಯೂಷನ್ ಅಂತ ಬರೆದು ಫಾರ್ಮುಲಾನ ಪ್ರೆಸೆಂಟ್ ಮಾಡಿದ್ದೀನಿ. ಈ ಫಾರ್ಮುಲಾ ಬರೆದಿರೋದು ಮತ್ತು ಅದ್ರ ಜೊತೆಗೆ ಏಮ್ಸ್ ಅನ್ನ ಬರೆದಿರ್ತಾರೆ ಅಂದರೆ ಪಿನ್ ಟು ಪಿನ್ ಎಲ್ಲದನ್ನ ಪ್ರೆಸೆಂಟೇಷನ್ ಮಾಡಿದ್ದೀನಿ. ನಿಮಗೆ ಈ ಪಾಯಿಂಟ್ ಅಲ್ಲಿ ಪ್ರೆಸೆಂಟೇಷನ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ರೆ ಅಂದರೆ ಈ ರೇಷಿಯೋ ಅಂದ್ರೆ ಈ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋನ ಯಾವಾಗಲೂ ಪರ್ಸೆಂಟೇಜ್ ರೂಪದಲ್ಲಿ ಹೇಳಬೇಕು. ಅಂದ್ರೆ ಈ ರೇಷಿಯೋನ ಪರ್ಸೆಂಟೇಜ್ ರೂಪದಲ್ಲಿ ಯಾಕೆ ಹೇಳಿದ್ವಿ ಅಂದ್ರೆ ಇದು ಪ್ರಾಫಿಟಬಿಲಿಟಿ ರೇಷಿಯೋದಲ್ಲಿ 1 ಆಗಿರೋದ್ರಿಂದ this ratio must be expressed in percentage. I hope all of you understood the 5 marks question which were appeared in 2019 and 2018 question papers. 2019 ನಲ್ಲಿ 5 marks, 2018 ನಲ್ಲಿ 5 marks 2 ಇದೆ. ಇದೇ ಕ್ವಶನ್ ಪೇಪರ್ 2018 ರಲ್ಲಿ 15 ಮಾರ್ಕ್ಸ್ ಗೆ ಈ ಚಾಪ್ಟರ್ ಮೇಲೆ ಬಂದಿದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್ ಅಂಡ್ if you like this presentation keep comment for us to improve. If you people comment on my video, it helps to us to improve our level of presentation. ಅಂದ್ರೆ ನಿಮಗೆ ಈ ಪ್ರೆಸೆಂಟೇಷನ್ ಇಷ್ಟ ಆಗಿದೆ ಅಂದ್ರೆ ಕಾಮೆಂಟ್ ಮಾಡಿ. ನಿಮ್ಮ ಜೊತೆಗೆ ನಿಮ್ಮ ಒಂದು ಕಾಮೆಂಟ್ಸ್ ನಮ್ಮ ಮೇಲ್ ದರ್ಜೆಗೆ ಒಯ್ಯುವಲ್ಲಿ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಈ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ನಿಮ್ಮ ಅಂದ್ರೆ ನಾಲೆಡ್ಜ್ ದೃಷ್ಟಿಯಿಂದ ಆಗಲಿ ಅಥವಾ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಆಗಲಿ ನಿಮ್ಗೆ ಯಾರು ನಿಮ್ಮ ಸ್ನೇಹಿತರು
ನಿಮ್ಮ ಫ್ರೆಂಡ್ಸ್ ಇನ್ನು ಯಾರು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋಸನ್ನು ಕಳಿಸಿ ಅವರು ಕೂಡ ನೋಡಲಿ, ಅವರು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಸ್ವಲ್ಪ ಲರ್ನಿಂಗ್ ಕೆಪಾಸಿಟಿ ಅಂದರೆ ಲರ್ನಿಂಗನ್ನು ಅಂದರೆ ಕಲಿಕೆಯನ್ನು ಅಂದರೆ ಕಲೀಲಿ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಒನ್ಸ್ ಅಗೇನ್ ಹ್ಯಾವ್ ಎ ಗುಡ್ ಡೇ, ಗುಡ್ ಬಾಯ್, ಗುಡ್ ಲಕ್.